ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರವಿಂದ್ ರತನ್. ನೋಡಿ, ನಿಮ್ಮ ಮನೇಲಿ ಯಾರಾದರೂ ಫೀಮೇಲ್ಸ್, ಸ್ಪೆಷಲಿ ನಿಮ್ಮ ವೈಫ್, ಗರ್ಲ್ ಫ್ರೆಂಡು, ಇಲ್ಲಾಂದರೆ ನಿಮ್ಮ ಸಿಸ್ಟರ್ಸ್ ಯಾರಾದರೂ 8, 17 ಮತ್ತು 26ನೇ ತಾರೀಕಲ್ಲಿ ಹುಟ್ಟಿತ್ತಂದರೆ ಈ ಇನ್ಫಾರ್ಮೇಷನ್ ನಿಮಗೆ. ನೋಡಿ, ಈ 8ನೇ ತಾರೀಕು ಅವ್ರು ಹೇಗೆ ಅಂತಂದರೆ ವೆರಿ ಹಾರ್ಡ್ ವರ್ಕಿಂಗು, ವೆರಿ ಲಾಯಲ್ಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಇವ್ರಿಗೆ. ಅಂದರೆ ಹಾನೆಸ್ಟಿ ಮತ್ತು ಲಾಯಲ್ಟಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಸ್ಯಾಟನ್ ಬಗ್ಗೆ ರೂಲ್ ಆಗಿರ್ತಾರೆ ಮತ್ತು ವೆರಿ ಸ್ಟ್ರೇಟ್ ಫಾರ್ವರ್ಡ್ ಪೀಪಲ್. ಇದೊಂದು ಮೇನ್ ಮ್ಯಾಟ್ರ್ ನೀವು ಅರ್ಥ ಮಾಡ್ಕೊಂಬಿಡಿ. ಇವ್ರ ಹತ್ರ ಏನೇ ಇದ್ರೂ ನಿಮ್ಮ ಮಕ್ಕದ ನೇರವಾಗಿ ಹೇಳ್ಬಿಡ್ತಾರೆ, ಅಂದರೆ ನೇರವಾಗಿ ಹೇಳ್ತಾರೆ ಅಂತ ಹೇಳ್ತಿರಲ್ವ, ಸ್ಟ್ರೇಟ್ ಫಾರ್ವರ್ಡಾಗಿ. ಏನೇ ಇದ್ರು ನೀವು ಸರಿ ಇದ್ರೂ ಸರಿ, ತಪ್ಪಿದ್ರು ತಪ್ಪು. ಇದನ್ನು ನೀವು ದಯವಿಟ್ಟು ಅರ್ಥ ಮಾಡ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿ 4 ಜನದ ಮುಂದೆ ಹಿಂಗೆ ಮಾತಾಡ್ಬಿಟ್ಟೆ, ನನಗೆ ಇವ್ರ ಮುಂದೆ ಹಿಂಗೆ ಹೇಳ್ಬಿಟ್ಟೆ, ಇಲ್ಲ ನೀನು ಏನಕ್ಕೆ ಈ ಥರ ಸ್ಟ್ರೇಟ್ ಫಾರ್ವರ್ಡಾಗಿ ನಂಗೆ ಹಿಂಗೆ ಹೇಳ್ತೀಯಾ, ಆ ಥರ ಅಂದ್ಕೊಂಬಿಡಿ. ಅವ್ರ ನೇಚರೇ ಆ ಥರ. ಯಾವಾಗ ನೀವು ಇವ್ರನ್ನ ಅರ್ಥ ಮಾಡ್ಕೊಂತೀರ, ಆಮೇಲೆ ಇವ್ರದ್ದೊಂದು ಪಾಸಿಟಿವ್ ಪಾಯಿಂಟ್ ಅಂದರೆ ಬೇರೆ ನಂಬರ್ಗಳ ಥರ ಮನಸ್ಸಲ್ಲಿ ಇಟ್ಕೊಂಡು ಬೇರೆ ಒಂದು ಇದು ಮಾಡಲ್ಲ. ಮನಸ್ಸಲ್ಲಿ ಅದು ಮಾತಾಡ್ಬಿಟ್ಟು ಆಮೇಲೆ ಮರೆತುಬಿಡ್ತಾರೆ. ಸೊ ಆಮೇಲೆ ಮತ್ತೆ ಅದನ್ನು ಯಾಕಂದರೆ ಅವ್ರಿಗೆ ಒಂದು ಹಾನೆಸ್ಟಿ, ಆಪೋಸಿಟ್ ಪರ್ಸನ್ನು ಒಂದು ಫೇರ್ ಆಗಿರಬೇಕು, ಒಂದು ರೈಟ್ ಜಡ್ಜ್ಮೆಂಟ್ ಇರಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ ಅಷ್ಟೇ. ಸೊ ಒಂದು ಪಾಸಿಟಿವ್ ಪಾಯಿಂಟ್ ಏನಂದರೆ ಇವರು ಜಲ್ದಿ ವಿಷಯನ ಮರೆತುಬಿಡ್ತಾರೆ, ಬೇರೆಯವ್ರ ಥರ ಅದನ್ನು ಇಟ್ಕೊಳ್ಳಲ್ಲ. ನೀವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದೆಲ್ಲ ಮಾಡಿಬಿಡಿ. ಈ ಸ್ಟ್ರೇಟ್ ಫಾರ್ವರ್ಡ್ನೆಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.